ಚಿನ್ನು ಮರಿ, ಏನಾಯ್ತು? ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಿ? ಹಾಂ, ಅದು ರೀ, ಸಾರಿ ರೀ, ಅದು ಬಾಟಲ್ ತೆಕ್ಕೊಳಕ್ಕೆ ಹೋದಾಗ ಚೆಲ್ಬಿಡ್ತು. ನೀವು ಒಂದು ನಿಮಿಷ ಹೊರಗಿರಿ, ನಾನು ಬೇಗ ಎಲ್ಲ ಬರ್ಸ್ಬಿಡ್ತೀನಿ. ಚಿನ್ನು ಮರಿ, ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಕಾಲು ಜಾರಬಹುದು ತಾನೆ. ಏನು ಮಾಡಬೇಡಿ, ಒಂದು ನಿಮಿಷ ಇಲ್ಲೇ ಇರಿ. ಎಂಥ ಕೆಲಸ ಮಾಡಿಬಿಟ್ರಿ ಚಿನ್ನು ಮರಿ, ಸ್ವಲ್ಪ ನೋಡ್ಕೊಂಡು ಕೆಲಸಗಳು ಮಾಡ್ಬೇಕು ತಾನೆ. ಸಾರಿ ರೀ. ಓ ಮೈ ಗಾಡ್, ಇದ್ರ ಮೇಲೆ ನೀರು ಬಿದ್ದಿದೆ. ಈಗ ಒಳಗಡೆ ಇಟ್ಟಿರೋ ಕ್ಯಾಮ್ರಾ ಏನಾಗಿದೆ ಅಂತ ಚೆಕ್ ಮಾಡಬೇಕಲ್ಲ. ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಚಿನ್ನು ಮರಿ, ಇದು ಅಬ್ಸರ್ವ್ ಆಗ್ತಿಲ್ಲ. ಇದನ್ನಲ್ಲೇ ವಾಶ್ ಕ್ಲಾತ್ ಹಾಕ್ಬಿಡಿ. ಹೋಗಿ. ಎಲ್ಲ ಹಾಳು ಮಾಡಿಬಿಟ್ರಲ್ಲ. ರೀ, ಯಾಕ್ರಿ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಚಿನ್ನು ಮರಿ, ಒಂದು ಕೆಲಸನೂ ನಿಮ್ಗೆ ಸರಿಯಾಗಿ ನೋಡ್ಕೊಂಡು ಮಾಡೋದಕ್ಕೆ ಆಗೋದಿಲ್ವಾ? ಬೇಡ, ನಾನೇ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾತು ಕೇಳಲ್ಲ. ಇಲ್ಲೇ ಮೇಡಮ್ ಅವರೇ, ಆಚೆಗೋಗಿದೆ. ಹೇಗಿದ್ದೀರಾ? ಜ್ವರ ಕಮ್ಮಿ ಆಯ್ತಾ? ಹಾಂ ಮೇಡಮ್ ಅವರೇ, ಈಗ ಪರವಾಗಿಲ್ಲ. ಹಬ್ಬ, ನೀವಷ್ಟು ಸಪ್ಪಗಿರೋದು ನೋಡಿ ನನಗೆ ಟೆನ್ಷನ್ನೇ ಆಗೋಗಿತ್ತು. ಇಲ್ಲ ಮೇಡಮ್ ಅವರೇ, ಈಗ ಚೆನ್ನಾಗಿ ಅವನೇ. ಹಾಗಿದ್ರೆ ನೀವು ಹುಷಾರಾದ್ಮೇಲೆ ಸ್ಟೇಷನ್ಗೆ ಹೋಗ್ಬೋದು ಅಂತ ಹೇಳಿದ್ರಿ, ಈಗ ಹೋಗ್ಬೋದಾ? ಮೇಡಮ್ ಅವರೇ, ಅದು ಇವತ್ತೇನು ಹೋಗೋದು ಬೇಡ. ಅದು ನಾನು ಆಲ್ರೆಡಿ ತಾವು ಮಾತಾಡಿವನೇ, ಅವ್ರು ವಿಚಾರಿಸ್ತೀನಿ ಅಂತ ಹೇಳೋರೆ. ಅಂದರೆ ಪದೇ ಪದೇ ಅಲ್ಲಿಗೋಗಿ ಅವ್ರಿಗೂ ಕಿರಿಕಿರಿ ಅನ್ನಿಸ್ಬಾರ್ದಲ್ವೇ, ಅದಕ್ಕೆ. ಹಾಗಲ್ಲ, ಅದು ಆಕ್ಸಿಡೆಂಟ್ ವಿಚಾರದಲ್ಲಿ ಒಂದು ಮಾಹಿತಿ ಸಿಕ್ತು. ಅದು ಅವ್ರಿಗೆ ತಿಳಿಸಿದ್ರೆ ಸಹಾಯ ಆಗ್ಬೋದು ಅಂತ ಅಂದ್ಕೊಂಡೆ. ಹೌದಾ? ಏನು ಮೇಡಮ್ ಅವರೇ ಅದು? ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಒಂದು ಬ್ಲ್ಯಾಕ್ ಸ್ಕಾರ್ಪಿಯೋ ಇತ್ತಂತೆ. ಈ ವಿಚಾರ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಹುಡ್ಕಕ್ಕೆ ಸಹಾಯ ಆಗ್ಬೋದಲ್ವಾ? ಹೌದಾ? ಸರಿ ಮೇಡಮ್ ಅವರೇ, ಈ ವಿಚಾರನ ನಾನು ಅವ್ರಿಗೆ ತಿಳಿಸ್ತೀನಿ. ಇಲ್ಲ ಸಿದ್ದು ಅವರೇ, ನನಗೆ ಯಾಕೋ ಸ್ಟೇಷನಿಗೆ ಹೋಗ್ಬಿಟ್ಟು ಇವತ್ತೇ ಹೇಳಬೇಕು ಅಂತ ಅನ್ನಿಸ್ತಿದೆ. ದಯವಿಟ್ಟು ಬೇಡ ಅನ್ಬೇಡಿ. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡ್ನೆ? ಸಿದ್ದು ಅವರೇ. ಸರಿ ಮೇಡಮ್ ಅವರೇ, ಸರಿ. ನಾನು ಸೌಪರ್ಣಿಕ ಅವ್ರಿಗೂ ಫೋನ್ ಮಾಡಿಬಿಡ್ತೀನಿ. ನಾವು ಹೋಗೋ ಅಷ್ಟರಲ್ಲಿ ಅವರು ಬಂದುಬಿಡ್ತಾರೆ. ನಮಸ್ತೆ ಸರ್. ನಮಸ್ಕಾರ. ತಗೊಳ್ಳಿ ಸರ್, ಈ ತಿಂಗಳು ಚೀಟಿ ದುಡ್ಡು. ಥ್ಯಾಂಕ್ ಯು. ಈ ಮಂತ್ ಒಂದಿನ ಲೇಟ್ ಆಯಿತು ಸರ್, ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ಹಾಗೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಿಸ್ ಮಾಡಬೇಡಿ. ಹಾಂ ಸರ್, ಖಂಡಿತ. ನಮಸ್ಕಾರ. ನಮಸ್ಕಾರ ಪುರುಷೋತ್ತಮ್, ಕೂತ್ಕೊಳ್ಳಿ. ಅಲ್ರಿ ಪುರುಷೋತ್ತಮ್, ನಾನು ನಿಮ್ಗೆ ಹೇಳಿರಲಿಲ್ವೇನ್ರಿ, ಚೀಟಿ ಕಟ್ಟಬೇಕಾಗಿರೋ ದಿನಾನೇ ಬಂದು ಕಟ್ಟಬೇಕು ಅಂತ. ಚೀಟಿ ಮುಗಿದು 2 ದಿನ ಆಯಿತು, ಇವಾಗ ಬರ್ತಿದ್ದೀರಲ್ಲ, ಹೀಗಾದರೆ ಹೇಗೆ? ಪೇಮೆಂಟ್ ಬರೋದು ಲೇಟ್ ಆಯಿತು, ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಕಟ್ತೀನಿ ನಾನು. ಸರಿ.
ನೋಡಿ ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಕಟ್ಟಬೇಕು, ಇಲ್ಲದ್ರೆ ಬಡ್ಡಿ ಕಟ್ಟಬೇಕಾಗಿದ್ದಕ್ಕೆ. ಇಲ್ಲ, ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಕಟ್ತೀನಿ. ಆಯ್ತು ಪುರುಷೋತ್ತಮ್. ಸರ್ ಏನು ಸರ್ ಚೀಟಿ ವ್ಯವಹಾರ ಮಾಡ್ತಾ ಇದ್ದೀರಂತೆ? ನಾನು ಒಂದು ಚೀಟಿ ಹಾಕ್ಬೇಕಾಗಿತ್ತು. ಯಾವ್ಯಾವ ಥರದ ಚೀಟಿ ಮಾಡ್ತಾ ಇದ್ದೀರಾ? ನೋಡಿ ಸರ್, ನಮ್ಮಲ್ಲಿ ಸರಿ, ಹಾಗಿದ್ರೆ ನಂದು ಒಂದು 5 ಲಕ್ಷ ಕೊಡಿ. ಏನು ಹೇಳಿದ್ದೀನಿ ಮಿಸ್? ಸರ್ವೇಶ್ ಅಂತ. ನೋಡಿ ಸರ್ವೇಶ್, ಮುಂದಿನ ತಿಂಗಳಿಂದ ಚೀಟಿ ಶುರು ಆಗ್ತಿದೆ, ಆಗ ಬಂದು ಚೀಟಿ ಕಟ್ಟಿ. ಹಾಂ, ಅಂದಹಾಗೆ ನಿಮ್ಮ ಚಿಟ್ಸ್ ಆ್ಯಂಡ್ ಫೈನಾನ್ಸು ರಿಜಿಸ್ಟರ್ ಆಗಿದೆಯಾ? ಅದ್ರ ಪೇಪರ್ಸ್ ಏನಿದ್ರೆ ತೋರಿಸ್ತೀರಾ? ಕೋಪ ಮಾಡ್ಕೋಬೇಡಿ ಸರ್, ಯಾಕಂದ್ರೆ ನಾಳೆ ನಮ್ಮ ದುಡ್ಡು ಮೋಸ ಆಗ್ಬಾರ್ದು ನೋಡಿ, ಅದಕ್ಕೆ ಕೇಳಿ. ನಾನು ಯಾರು ಗೊತ್ತೇನ್ರಿ ನಿಮಗೆ? MLA ಜವರೇಗೌಡರು ಅಳಿಯ ನಾನು. ನನ್ನ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರ ಮಾತಾಡಿ. ಸರ್, ಗೊತ್ತಿಲ್ದಿರೋರ್ಕಿಂತ ಗೊತ್ತಿರೋರೇ ದುಡ್ಡು ಹೊತ್ಕೊಂಡು ಹೋಗೋದು. ನಾಳೆ ದಿವಸ ಸಿಕ್ಕಿದಾಗ ನಾನೇ ಪಾಪರಾಗಿದ್ದೀನಿ, ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತಾರೆ. ಅವಾಗ ಏನು ಮಾಡೋದು ಸರ್ ನಾನು? ರೀ, ಇನ್ನು ಚೀಟಿನೇ ಹಾಕಿಲ್ಲ, ಎಷ್ಟ್ರಿ ಮಾತಾಡ್ತೀರಾ ನೀವು? ಹಾಂ, ನೋಡ್ರಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಚೀಟಿ ಹಾಕಿ, ಇಲ್ಲದೇ ದಯವಿಟ್ಟು ಎದ್ದು ಹೋಗಿ. ಸರ್, ರಿಜಿಸ್ಟ್ರೇಷನ್ ಪ್ಲೀಸ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟುಬಿಡಿ. ನನಗೆ ಸಾಕಷ್ಟು ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಅವ್ರ ಜೊತೆನೇ ಬಿಸ್ನೆಸ್ ಮಾಡ್ಕೋತೀವಿ. ಹೊರಡಿ ನೀವು.